ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವಾಗ ನೋಡ್ಬೋದು ಟೈಮು 10 ಗಂಟೆ ಆಗೋಗಿತ್ತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬರೋವಷ್ಟರಲ್ಲಿ ಬೆಳಿಗ್ಗೆ 9:00ವರೆಗೆ ಟೋಕನ್ ತಗೊಂಡು ನಾವು ಒಳಗಡೆ ಹೋಗಿದ್ದು. 11 ಅವರು ನಮ್ಮನ್ನು ಕೂಡ ಹಾಕಿದ್ದಾರೆ. ಬಟ್ ಟೋಕನ್ನಲ್ಲಿ ಕೊಟ್ಟಿದ್ದು ಬೆಳಗಿನ ಜಾವ 3 ಗಂಟೆಗೆ ನಮಗೆ ದರ್ಶನದ ಟೈಮು ಅಂತ ಹೇಳ್ಬಿಟ್ಟು. ನನಗೆ ಅದನ್ನು ನೋಡಿ 1 ಸೆಕೆಂಡ್ ತಲೆ ಗಿರ್ರಂದೋಯ್ತು. ಹೆಚ್ಚು ಕಮ್ಮಿ ನಿಮಗೆ 24 ಅವರ್ಸ್ ಕೂಡ ಹಾಕ್ದಂಗೆ ಆಗುತ್ತೆ. ಎಲ್ಲಿ ನೋಡಿದ್ರು ಅಲ್ಲಿ ಜನ. ಸೆಕೆಂಡ್ ಸ್ಯಾಟರ್ಡೆ ಬೇರೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶು. ಎಲ್ಲಿ ನೋಡಿದ್ರು ಅಷ್ಟು ಜನ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಅದೆಷ್ಟು ಕಷ್ಟಪಟ್ಟು ಬರ್ತಾರೋ ತಿಮ್ಮಪ್ಪನ ನೋಡೋಕ್ಕೆ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ಕಷ್ಟಪಟ್ಟು 11 ಅವರ್ ಕೂಡ ಹಾಕಿ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಆ ಇಕ್ಕಟ್ಟಲ್ಲಿ ತಿಮ್ಮಪ್ಪನ ದರ್ಶನ ಮಾಡಿದ್ಮೇಲೆ ಅದೊಂಥರ ನೆಮ್ಮದಿ, ಅದೊಂಥರ ಖುಷಿ, ಅದೊಂಥರ ಸಂತೋಷ. ದರ್ಶನ ಎಲ್ಲ ನಾವು ಮುಗಿಸ್ಕೊಂಬಂದು ಹೆಚ್ಚು ಕಮ್ಮಿ 11 ಅವರ್ ನಮ್ಮನ್ನು ಕೂಡ ಹಾಕಿದರು. ಅದಾದಮೇಲೆ ಸೀದಾ ಬಂದ್ಬಿಟ್ಟು ಮೊಬೈಲು, ನಮ್ಮದೇನೇನು ಲಗೇಜೆಲ್ಲ ಇತ್ತು ಅದೆಲ್ಲ ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಸೀದಾ ನಾವು ಹೊರಟಿದ್ದೇನೆ ಕಾರ್ ಹತ್ರಕ್ಕೆ. ಕಾರ್ಗೆ ಫೋನ್ ಮಾಡಿದ್ದು ಅವರು ತುಂಬ ದೂರದಲ್ಲಿ ನಿಲ್ಲಿಸಿದ್ರು. ಪಾಪ ಇಲ್ಲೆಲ್ಲೂ ಪಾರ್ಕಿಂಗ್ಗೆ ಜಾಗ ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಬರೋಕ್ಕೆ ಹೇಳಿದ್ಮೇಲೆ ಅವರು ಒಂದು 10 ನಿಮಿಷ ವೆಯ್ಟ್ ಮಾಡಿಸಿ ಬಂದರು. ನೋಡ್ಬೋದು ನಾನಿವಾಗ ಇದೆಲ್ಲ ಮೊಬೈಲ್ ಕಲೆಕ್ಟ್ ಮಾಡಿಕೊಂಡು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನಾವೆಷ್ಟು ಕಷ್ಟಪಟ್ಟು ವೆಯ್ಟ್ ಮಾಡಿ ಅಲ್ಲಿಗೆ ಹೋಗ್ತೀವೋ, ಅಲ್ಲಿಗೆ ಹೋಗಿ ದರ್ಶನ ಮಾಡಿದ್ಮೇಲೆ ಅದರಲ್ಲಿ ಒಂಥರ ಮಜಾ ಸಿಗುತ್ತೆ. ನಾವೇನೇ ಸುಸ್ತಾಗಿ ಹೋದ್ರೂ ಅದೊಂಥರ ಮರ್ತೇ ಹೋಗ್ಬಿಡುತ್ತೆ. ಇನ್ನೊಂದು ಬೇಜಾರು ಏನಪ್ಪ ಅಂದರೆ, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾರೆ. ಆ ಮಕ್ಳುಗಳಿಗೆ ಅಲ್ಲಿ ಹಾಲು ಕೊಡ್ತಾರೆ, ಬಟ್ ಊಟ ಕೊಡ್ತಾರೆ ಅದರೊಳಗಡೆ. ಅದು ಅಷ್ಟು ನನಗೇನು ಇದು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ. ಉಪ್ಪಿಟ್ಟು ಆಮೇಲೆ ಇನ್ನೊಂದು ಏನೋ ಕೊಡ್ತಾರೆ, ಬಟ್ ಒಳಗಡೆ ಏನೂ ತಿನ್ನೋಕ್ಕೂ ಸಿಗೋಲ್ಲ. ಮೊಬೈಲ್ ಎತ್ಕೊಂಡು ಹೋಗೋಕ್ಕೆ ಬಿಡೋಲ್ಲ. ಯಾವುದೇ ರೀತಿ ಅಂತ ಅಷ್ಟು ಅವರ್ ಕೂಡ ಹಾಕಿದ್ರೂ ನಮಗೆ ಯಾವುದೇ ರೀತಿ ಮೈಂಡ್ ಫ್ರೆಶ್ ಆಗೋ ಥರ ಯಾವುದೂ ಸಿಗೋಲ್ಲ. ನಾವು ಹುಡುಗರು ಹೋಗಿರೋದ್ರಿಂದ ಟೈಮ್ ಪಾಸ್ ಮಾಡ್ಬೋದು. ಗಲಾಟೆಗಳು, ಜಗಳಗಳು, ಕಿತ್ತಾಟಗಳನ್ನ ಮಾಡಿಕೊಂಡು, ಕಾಮಿಡಿನ ಮಾಡಿಕೊಂಡು ಟೈಮ್ ಪಾಸ್ ಮಾಡೋದು. ನಾವು ಒಂದು 8 ಜನ ಇರೋದ್ರಿಂದ ನಮಗೇನಂತ ಬೋರಿಂಗ್ ಹೊಡೆದಿಲ್ಲ. ನೈಟ್ ಬೇರೆ ಸ್ವಲ್ಪ ನಿದ್ದೆಗೆ ಹಿಡ್ಕೊಂಡು ಹೋಗಿದ್ದು, ಹಂಗಾಗಿ ಸ್ವಲ್ಪ ನಿದ್ದೆನೂ ಮಾಡಿದು. ನನಗಂತೂ ನಿದ್ದೆ ಬರಲಿಲ್ಲ ಅಷ್ಟು ಜನ ರಶ್ಶಲ್ಲಿ. ಆಮೇಲೆ ನಾವೆಲ್ಲೇ ಮಲಗಿದ್ರೂ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇರ್ತಾರೆ ಜನಗಳು. ಕಾರೆಲ್ಲ ಬಂದೈತೆ ನೋಡ್ಬೋದು. ಮುಂದೆ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವು ಬಂದಿದ್ದು ETS, ಈ ಶಿಫ್ಟು. ನಾವು ಬಂದಿದ್ದು ಶಿಫ್ಟ್ ಕಾರಲ್ಲಿ, ಇನ್ನೊಬ್ಬರು ETSಲ್ಲಿ ಬಂದರು ನಮ್ಮ ಫ್ರೆಂಡ್ಸು. ನನಗೆ ಇಷ್ಟ ಆಗಿದ್ದು ETS. ಏನಕ್ಕಂದರೆ ನನಗದೇನೋ ಗೊತ್ತಿಲ್ಲ, ETS ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ. ನಮ್ಮ ಫ್ರೆಂಡ್ದೆಲ್ಲ ಇತ್ತು. ನಾವು ಶಿಫ್ಟಲ್ಲಿ ಬಂದಿದ್ದು. ಶಿಫ್ಟೂ ಸೂಪರಾಗಿದೆ. ಆದರೆ ಏನಪ್ಪ ಅಂದರೆ ETS ಡೀಸೆಲ್ ಗಾಡಿ, ಶಿಫ್ಟು ಪೆಟ್ರೋಲ್ ಗಾಡಿ. ಇವಾಗೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಹೊರಡ್ತಾ ಇದ್ದೀವಿ ತಿರುಪತಿಗೆ. ಬಾಯ್ ಬನ್ನಿ, ಅಲ್ಲಿ ಸಿಗುವ ಇದ್ದಂತೆ ಹಿಂಗೆ. ತಿರುಪತಿನ ಬಿಟ್ಟು ಹೊರಟು ಟೈಮು ಆಲ್ಮೋಸ್ಟು 10:15 ಆಗಿಬಿಟ್ಟಿತ್ತು. 11 ಗಂಟೆಗೆ ಏನೋ ಲಾಸ್ಟ್ ಅಂತೆ ಬೆಟ್ಟದ ಮೇಲಿಂದ ಕೆಳಗೆ ಇಳಿಯೋಕ್ಕೆ ಬಿಡೋದು. ನಾವೇನು ಮಾಡೋದು, ಟೈಮು ಆಲ್ಮೋಸ್ಟ್ ಆಗೋಗಿತ್ತಲ್ಲ, ಮತ್ತೆ ಸ್ಟಾಪ್ ಮಾಡಿಬಿಟ್ರೆ ಮತ್ತೆ ಬೆಳಗಿನ ಜಾವ ತನಕ ಕಾಯಬೇಕು ಅಂದ್ಬಿಟ್ಟು ಸೀದಾ ಹೊಂಟ್ವಿ. ಅಲ್ಲಿ ಊಟನೂ ಸಹ ಮಾಡಿಲ್ಲ, ಪ್ರಸಾದನೂ ಸಹ ತಿನ್ನಲಿಲ್ಲ. ಟೈಮ್ ಆಗಿಬಿಟ್ರೆ ಲಾಕ್ ಆಗಿಬಿಡ್ತೀವಿ ಅಂತ. ಒಂದು ಗಾಡಿ ಮುಂದೆ ಆಲ್ರೆಡಿ ಹೊರಟೋಯ್ತು, ನಮ್ಮದು ಶಿಫ್ಟು. ನಮ್ಮ ಡ್ರೈವರ್ಗೆ ಪಾಪ ಇನ್ನೂ ಇದು ಫಸ್ಟು ಟೈಮ್ ಅಂತೆ. ಹಂಗಾಗಿ ಅವರಿಗೆ ಸ್ವಲ್ಪ ರೋಡೆಲ್ಲ ಕನ್ಫ್ಯೂಷನ್ನು. ನಮ್ಮ ಜೊತೆಲಿರೋರಿಗೆಲ್ಲ ಪಕ್ಕಾ ರೋಡ್ ಗೊತ್ತಿತ್ತು. ಏನಕ್ಕೆಂದರೆ ಅವ್ರು ತುಂಬ ವರ್ಷದಿಂದ ತಿರುಪತಿಗೆ ಹೋಗ್ತಾ ಇರೋದ್ರಿಂದ. ಹಂಗಾಗಿ ರೂಟ್ನ ಹೇಳಿಸ್ಕೊಂಡು ನಮ್ಮ ಡ್ರೈವರು ಹೊಡ್ಕೊಂಡು ಬಂದರು. ಬನ್ನಿ ಇವಾಗ ಕೆಳಗೆ ಇಳಿಯೋಣ. ಕೆಳಗಿಳಿ ಇವಾಗ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಕೆಳಗಡೆ ತಿರುಪತಿ ಏನು ಸೂಪರಾಗಿ ಕಾಣಿಸುತ್ತೆ. ಎಲ್ಲಿ ನೋಡಿದ್ರು ಒಂದು ಲೈಟು, ಹೊಸದಾಗಿ ಏನೋ ಬ್ರಿಡ್ಜು ಕಟ್ತಾ ಇದ್ದಾರಂತೆ ಡೈರೆಕ್ಟ್. ಇವರೇ ನಮ್ಮ ಒಬ್ಬರು. ಬನ್ನಿ, ಇನ್ನೊಬ್ಬರು ಡ್ರೈವರು. ಹಾಯ್ ಮಾಡಿ ಅಣ್ಣ. ಹಾಯ್. ಇದೇ ಅವ್ರದ್ದು ಕಾರು ETS. ಯಾರು ತಿರುಪತಿಗೆ ಹೋಗಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಓಕೆನಣ್ಣ? ಇಲ್ಲಿಂದ ಬಂದು ನಾವು ತಿರುಪತಿಯಿಂದ ಸೆಂಟ್ರಲ್ಲಿ ಟೈಮ್ ಆಗಿತ್ತು 11 ಗಂಟೆ ಅಂತ ಅಂದ್ಬಿಟ್ಟು ಇಲ್ಲೊಂದು ಡಾಬಾದ ಹತ್ರ ನಿಲ್ಲಿಸ್ದು. ಇಲ್ಲಿಂದ ನೋಡಿ
ಆರ್ಡ್ರು ಎಲ್ಲ ಮಾಡೋಕ್ಕೆ ನಮ್ಮ ಹುಡುಗರೆಲ್ಲ ಕೂತ್ಕೊಂಡ್ರು. ಇಲ್ಲಿ ಏನಪ್ಪ ಅಂತಂದರೆ ಎಗ್ ರೈಸಿಗೆ ಮೊಸರು ಬಜ್ಜಿ ಕೊಟ್ಟವ್ರೆ ಅಂತ ಸ್ವಲ್ಪ ಎಲ್ಲ ನಮ್ಮ ಹುಡುಗರು ಮಾತಾಡ್ತಾಯಿದ್ರು. ಸೊ ನಾನೇನು ಮಾಡಿದೆ, ಇದೆಲ್ಲ ಊಟ ಮಾಡೋ ಟೈಮಲ್ಲಿ ನಮ್ಮ ಡ್ರೈವರ್ ಅಣ್ಣ ಏನು ಮಾಡಿದ್ರು, ಒಂದು ರೀಲ್ಸ್ ಮಾಡಿಕೊಡಿ ಬನ್ನಿ ಬರು ಅಂತ ಕರ್ಕೊಂಡೋದ್ರು. ಸೊ ಇದಾದಮೇಲೆ ಇಲ್ಲಿ ತುಂಬ ಸಮಸ್ಯೆಗಳಾಗೋದು. వచ్చినప్పుడు ఒకే గీత జోరుగా అరిస్తే కస్టమర్కి ఎంత ఫీల్ అవుతుంది? మెల్లిగానే అడిగింది మేము కూడా.